ಹಾಯ್ ಫ್ರೆಂಡ್ಸ್, ಮತ್ತೊಂದು ದಿನ ಮತ್ತೊಂದು ಲಾಗ್. ನಿಮ್ಮ ಪ್ರೀತಿಯ ಶ್ಯಾಮ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೋಗ್ತಿರುವಂಥ ಬಾದಾಮಿ ಪುಲಿಕೇಶಿ ಗ್ರಂಥದ ಅರಮನೆ, ಬಾದಾಮಿ ಚಾಲುಕ್ಯರ ಕೋಟೆ. ಈ ಕೋಟೆಯು ನಾನು ಸಹ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಗದಗಿಂದ 70 ಕಿಲೋಮೀಟ್ರ್, ಹಾಗೆ ಬಾಗಲಕೋಟೆಯಿಂದ 40 ಕಿಲೋಮೀಟ್ರ್. ಹಾಗೆ ಗದಗಿಗೆ ಮತ್ತು ಬಾಗಲಕೋಟೆಗೆ ಹೋದರೂ ಈ ಬಾದಾಮಿ ಕೋಟೆಯನ್ನು ಮಿಸ್ ಮಾಡಬೇಡಿ, ಒಂದು ಸಾರಿ ಹೋಗಿ. ಹಾಗೆ ಅಲ್ಲಿ ಕಾಣ್ತಿರೋದೆ ಬಾದಾಮಿ ಕೋಟೆ. ಆ ಕೋಟೆಯಲ್ಲಿ 4 ಗುಹೆಗಳಿದೆ. ಹಾಗೆ ಒಬ್ಬರಿಗೆ ಚಾರ್ಜ್ ಬಂದುಬಿಟ್ಟು 20 ರೂಪಾಯಿ. ಅದೇ ಹೊರದೇಶದವರಿಗೆ 300 ರೂಪಾಯಿ. ಅಲ್ಲಿ ಕೋತಿಗಳು ಮಾತ್ರ ತುಂಬ ಉಂಟು. ಹಾಗೆ ಅಲ್ಲಿಗೆ ಹೋದಾಗ ನೀವು ಯಾವುದಾದರೂ ಹಣ್ಣುಗಳನ್ನ ತೊಗೊಂಡೋಗಿ ಕೋತಿಗೆ ಸ್ವಲ್ಪ ಕೊಡಿ. ಟೂರಿಸ್ಟಿಂದನೇ ಅದಕ್ಕೆ ಸ್ವಲ್ಪ ಆಹಾರ. ಹಾಗೆ ಬನ್ನಿ ನೋಡುವ ಹೇಗಿದೆ ಅಂತ. ನನಗೂ ಸಹ ಗೊತ್ತಿಲ್ಲ, ಒಂದು ಎಂಜಾಯ್ ಮಾಡುವ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ 2 ವೀಲರ್ ಆಗಲಿ ಹಾಗೂ 4 ವೀಲರ್ಗೆ ಪಾರ್ಕಿಂಗಿಗೆ ದುಡ್ಡಿಲ್ಲ. ಬೇರೆ ಕಡೆ ಎಲ್ಲರೂ ಹೋದರೂ ದುಡ್ಡು ಕಟ್ಟಲಿಕ್ಕಿರುತ್ತೆ. ನಿಮಗೆ ನೋಡ್ತಾ ಇರ್ಬೋದು, ದೊಡ್ಡ ಬೃಹತ್ತವಾದಂಥ ಕಲ್ಲು. ಈಗ ನಿಮಗೆ ಕಾಣ್ತಿರುತ್ತೆ, ಇದೇ ಬಾದಾಮಿಯ ಕೋಟೆ. ಎಷ್ಟು ಚಂದ ಇದೆ ಅಂದರೆ ಇನ್ನೂ ಸಹ ಮೇಲೆ ಹೋಗ್ಲಿಕ್ಕುಂಟು. ಇಲ್ಲಿ ಕೋತಿಗಳು ಹೇಳಿದ ಹಾಗೆ ತುಂಬ ಕೋತಿಗಳಿದೆ. ಹಾಗೆ ಎಂಟ್ರೆನ್ಸ್ ಇಂದ ನಾನು ಈಗ ಹೋಗ್ತಾ ಇದ್ದೀನಿ. ನಾವು ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡಿದ್ದು ಅವ್ರ ಕೈಯಲ್ಲಿ ಕೊಟ್ಟು ನಾನೀಗ ಮೇಲೆ ಹೋಗ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಮಾತ್ರ ಮೇಲ್ಗಡೆ ತುಂಬ ಚೆನ್ನಾಗಿ ಕಾಣ್ತಿದೆ. ಇಲ್ಲಿಂದ ಚೆನ್ನಾಗಿ ಕಾಣ್ತಿದೆ. ಮೊದಲನೇ ಹಾಗೆ ಈಗ ಹೋದರೆ ಮೇಲೆ ಏನು ಇಲ್ಲಿ ದೇವರ ಮೂರ್ತಿ ಇಲ್ಲ. ಈಗ ಮೇಲ್ಗಡೆ ಹೋಗ್ತಾ ಇದ್ದೀನಿ. ನಾನೀಗ ಹೋಗ್ತಾ ಇರೋದು 2ನೇ ಸ್ಟೆಪ್ ಆಯಿತು. ಈಗ 3ನೇ ಸ್ಟೆಪ್ ಒಳಗಡೆ ಹೋಗ್ತದೆ. 3ನೇ ಸ್ಟೆಪ್ ಹೋಗುವಾಗ ನಿಮ್ಗೆ ಅಲ್ಲೊಂದು ಸಣ್ಣ ಒಂದು ಆರ್ಚ್ ಟೈಪ್ ಕಾಣುತ್ತೆ, ಗುಹೆ ಟೈಪ್. ಅದರೊಳಗಡೆಯಿಂದ ನಾನು ಹೋಗ್ತಾ ಇದ್ದೆ. ಮೇಲೆಯಿಂದ ಹೋಗುವಾಗ ನನಗೆ ತುಂಬಾ ಇಷ್ಟ ಆಯಿತು. ಆ ಕಲ್ಲು ಬಂಡೆಗಳನ್ನೆಲ್ಲ ನೋಡಿ. ಅಲ್ಲೊಂದು ಗುಹೆ ಇದೆ, ತೋರಿಸ್ತೀನಿ ನಿಮಗೆ. ನಿಮಗೆ ಅಲ್ಲಿ ಕಾಣ್ತಿರೋದೇ ಗುಹೆ. ಫುಲ್ಲು ಟಾಪಲ್ಲಿದು. ಅದಾದಮೇಲೆ ಇದು 4ನೇ ಗುಹೆ. 4ನೇ ಗುಹೆ ಹೋದ್ಮೇಲೆ ನೀವಲ್ಲಿ ನೋಡ್ತಾ ಇರ್ಬೋದು, ಒಂದು ಕೆರೆ ಟೈಪ್ ಮಾಡಿದರೆ ತುಂಬ ಚೆನ್ನಾಗಿದೆ. ಇಲ್ಲಿಗೆ ನನ್ನ ವಿಡಿಯೋ ಮುಗೀತು. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಗ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬಾಗಲಕೋಟೆ ಹಾಗೂ ಗದಗಿಗೆ ಹೋದವರು ದಯಮಾಡಿ ಬಾದಾಮಿನ ಮಿಸ್ ಮಾಡಬೇಡಿ, ಒಂದು ಸಾರಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಗಳಿಗೆ ಈ ವಿಡಿಯೋ ಕಳಿಸಿ. ನಿಮ್ಮ ಕೈಲಾದಷ್ಟು ನನಗೆ ಸಪೋರ್ಟ್ ಮಾಡಿ. ಹೇಗಿತ್ತಂತ ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ.